ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಂಡಿಕೇಟರ್ ಹಾಕಿ ಯಾವ ಥರ ಟ್ರೇಡ್ ಮಾಡೋದು ಅದನ್ನು ಕಲಿಯೋಣ. ಸೊ ಯಾರೆಲ್ಲ ಹೊಸಬರಿದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚಾನಲ್ನ ಶೇರ್ ಮಾಡಿ. ಪ್ರತಿ ಸಲನೂ ಅಪ್ಲೋಡ್ ಮಾಡಿದಾಗ ಹೊಸ ಸ್ಟ್ರಾಟಜಿನ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಅಂದರೆ ಇನ್ಸ್ಟಿಟ್ಯೂಷನಲ್ ಬೈಯರ್ಸು ಸೆಲ್ಲರ್ಸು ಈ ಒಂದು ಸ್ಟ್ರಾಟಜಿಯಿಂದ ಅವರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ತುಂಬ ಹೊಸಬ್ರು ಯಾರು ಚಾನಲ್ಗೆ ಬಂದಿದ್ದೀರಾ, ಹೊಸ ಟ್ರೇಡರ್ಸ್ ಯಾರಿದ್ದೀರಾ, ಸಪೋರ್ಟು ರೆಸಿಸ್ಟೆನ್ಸು ಟ್ರೆಂಡ್ ಲೈನ್ ಬೇಸ್ಡ್ ಯಾರು ಟ್ರೇಡ್ ಮಾಡ್ತೀರಾ ಅವರು ಇದನ್ನು ಕಲಿಬೇಕು. ಒಂದು ಎಕ್ಸ್ಟ್ರಾ ನಾಲೆಜ್ ಸಿಗುತ್ತೆ ಮತ್ತು ಕರೆಕ್ಟ್ ಒಂದು ಸ್ವಲ್ಪ ಅಡಿಷ್ನಲ್ ಏನು ನಾಲೆಜ್ ಸಿಕ್ಕರೆ ನಮಗೆ ಒಳ್ಳೆಯದು ಟ್ರೇಡಿಂಗಲ್ಲಿ. ಸೊ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ನಾವು ಯಾವ ಇಂಡಿಕೇಟರ್ ಹಾಕಿಲ್ಲ. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಇಂಡಿಕೇಟರ್ ನಾವು ಹಾಕೋಣ. ಸೊ ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ಸ್ಮಾರ್ಟ್ ಮನಿ ಬಗ್ಗೆ ಸ್ಟಾರ್ಟಿಂಗಿಂದ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ತುಂಬ ಹೊಸಬ್ರಿಗೆ ಏನೂ ಗೊತ್ತಿರಲ್ಲ. ಸೊ ಒಂದು 4-5 ಅಥವಾ ಒಂದು 2-3 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಹೊಸಬ್ರು ಯಾರೆಲ್ಲ ನೋಡ್ತಿರ್ತೀರಾ ಸ್ಮಾರ್ಟ್ ಮನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಕನ್ಫ್ಯೂಷನ್ ಬೇಡ, ಹೊಸ ಯಾರು ಟ್ರೇಡರ್ಸ್ ಇದ್ದೀರಾ ಚಾನಲಲ್ಲಿ. ಸೊ ಫಸ್ಟು ಮಾರ್ಕೆಟು ಒಂದು ಲೋ ಇಂದ ಮೇಲ್ಗಡೆ ಹೋಗ್ತಾ ಇರುತ್ತೆ, ಮತ್ತು ಮಾರ್ಕೆಟ್ ಏನು ಮಾಡುತ್ತೆ, ಕೆಳಗಡೆ ಬರುತ್ತೆ, ಮತ್ತು ಇಲ್ಲಿಂದ ಹೊಸ ಹೈ ಮಾಡ್ಕೊಳ್ಳುತ್ತೆ. ಇಲ್ಲಿಂದ ಮತ್ತೆ ಮಾರ್ಕೆಟು ಕೆಳಗಡೆ ಬರುತ್ತೆ, ಮತ್ತು ಮೇಲ್ಗಡೆ ಹೋಗುತ್ತೆ, ಹೀಗೆ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ. ಈ ಥರ ಮಾಡ್ತಾ ಇರುತ್ತೆ. ಇದು ಅಪ್ ಟ್ರೆಂಡು. ಮೇಲ್ಗಡೆ ಹೋಗ್ಬೇಕಾದ್ರೆ ಅಪ್ ಟ್ರೆಂಡ್ ಅಂತ ಕರಿತೀವಿ. ಸೊ ಡೌನ್ ಟ್ರೆಂಡಲ್ಲಿ ಮಾರ್ಕೆಟು ಸೊ ಈ ಥರ ಮಾಡ್ತಾ ಹೋಗ್ತಾ ಇರುತ್ತೆ ಡೌನ್ ಟ್ರೆಂಡಲ್ಲಿ. ಇದನ್ನು ಸ್ವಲ್ಪ ಈ ಕಡೆ ಇಡೋಣ. ಸೊ ನೋಡಿ, ಇದು ಫಸ್ಟ್ ಲೋ, ಇದು ನಮ್ಮದು ಲೋ ಆಗುತ್ತೆ, ಇದು ನಮ್ಮದು ಹೈ ಆಗಿರುತ್ತೆ, ಇದು ಹೈಯರ್ ಲೋ ಆಗಿರುತ್ತೆ. ಮಾರ್ಕೆಟ್ ಯಾವಾಗ ಇದನ್ನು ಬ್ರೇಕ್ ಮಾಡುತ್ತೆ, ಈ ಹೈನ ಬ್ರೇಕ್ ಮಾಡಿ ಹೊಸ ಹೈ ಮಾಡ್ಕೊಳ್ಳುತ್ತೆ, ಅದಕ್ಕೆ ನಾವು ಹೈಯರ್ ಹೈ ಅಂತ ಕರಿತೀವಿ. ಸೊ ಆವಾಗ ನಮ್ಮದು ಇದು ಹೈಯರ್ ಲೋ ಆಗುತ್ತೆ, ಮತ್ತು ಮಾರ್ಕೆಟು ರಿಟ್ರೇಸ್ ಆಗಿ ಮತ್ತು ಯಾವಾಗ ಮಾರ್ಕೆಟು ಈ ಹೈಯರ್ ಹೈನ ಬ್ರೇಕ್ ಮಾಡಿ ಹೊಸ ಹೈ ಮಾಡ್ಕೊಳ್ಳುತ್ತೋ ಆವಾಗ ನಮ್ಮದು ಇದು ಹೈಯರ್ ಹೈ ಆಗಿರುತ್ತೆ, ಇದು ಹೈಯರ್ ಲೋ ಆಗಿರುತ್ತೆ. ನಾವು ಇದಕ್ಕೆ BOS ಅಂತ ಕರಿತೀವಿ. BOS ಅಂತ ಕರಿತೀವಿ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ ಇದು ಅಪ್ ಟ್ರೆಂಡಲ್ಲಿ. ಸೊ ಡೌನ್ ಟ್ರೆಂಡಲ್ಲಿ ಇದು ನಮ್ಮದು ಹೈ ಆಗಿರುತ್ತೆ, ಮತ್ತು ನಮ್ಮದು ಇದು ಲೋ, ಇದು ಹೈಯರ್ ಲೋ, ಇದು ಲೋವರ್ ಹೈ, ಇದು ಲೋವರ್ ಲೋ. ಸೊ ಇದೇನು ಮಾಡುತ್ತೆ, ಇಲ್ಲಿಂದ ಇದು ಬ್ರೇಕ್ ಮಾಡುತ್ತೆ ಮಾರ್ಕೆಟ್, ಈ ಲೋನ ಬ್ರೇಕ್ ಮಾಡಿ ಹೊಸ ಲೋ ಮಾಡ್ಕೊಳ್ಳುತ್ತೆ. ಸೊ ಇದು ನಮ್ಮದು ಇದು ಲೋವರ್ ಲೋ, ಇದು ಲೋವರ್ ಹೈ ಆಗಿರುತ್ತೆ ಅವಾಗ. ಸೊ ಮಾರ್ಕೆಟ್ ಮತ್ತೆ ರಿಟ್ರೇಸ್ಮೆಂಟ್ ಮಾಡಿ ಮತ್ತೆ ಏನು ಮಾಡುತ್ತೆ, ಈ ಲೋವರ್ ಲೋನ ಬ್ರೇಕ್ ಮಾಡಿ ಹೊಸ ಲೋವರ್ ಲೋ ಮಾಡ್ಕೊಳ್ಳುತ್ತೆ, ಅದಕ್ಕೆ ನಾವು ಇದು ಲೋವರ್ ಲೋ ಅಂತೀವಿ, ಇದು ಲೋವರ್ ಹೈ ಅಂತೀವಿ. ಸೊ ಮತ್ತೆ ಮಾರ್ಕೆಟ್ ಏನು ಮಾಡುತ್ತೆ, ರಿಟ್ರೇಸ್ ಆಗಿ ಮತ್ತೆ
ಇದನ್ನ ಬ್ರೇಕ್ ಮಾಡುತ್ತೆ. ಸೊ ಆವಾಗ ನಮ್ಮದು ಇದು ಈ ಪಾಯಿಂಟು ಲೋವರ್ ಲೋ, ಇದು ಲೋವರ್ ಹೈ ಆಗಿರುತ್ತೆ. ಸೊ ಹೀಗೆ ಬ್ರೇಕ್ ಮಾಡ್ತಾ ಹೊಸ ಲೋವರ್ ಲೋ ಕ್ರಿಯೇಟ್ ಮಾಡಿ ಹೊಸ ಲೋವರ್ ಲೋನ ಬ್ರೇಕ್ ಮಾಡ್ತಾ ಮಾಡ್ತಾ ಕೆಳಗಡೆ ಹೋಗೋದಕ್ಕೆ ನಾವು ಏನು ಒಂದು ಟ್ರೆಂಡ್ ಲೈನ್ ಈ ಥರ ಇದು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಕೆಳಗಡೆ ಹೋಗ್ತಾ ಇದೆ, ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ ಅಂತ. ಸೊ ಇದನ್ನು ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಸೊ ಈ ಥರ. ಸೊ ಇದನ್ನು ಅಪ್ ಟ್ರೆಂಡು, ಇದು ಡೌನ್ ಟ್ರೆಂಡು, ಇದು BOS ಆಗುತ್ತೆ. ಬ್ರೇಕ್ ಆಫ್ ಸ್ಟ್ರಕ್ಚರು, ಬ್ರೇಕ್ ಆಫ್ ಸ್ಟ್ರಕ್ಚರು, ಬ್ರೇಕ್ ಆಫ್ ಸ್ಟ್ರಕ್ಚರು. ಸೊ ಇದರಲ್ಲಿ ಮತ್ತೊಂದು ಬರುತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ. ಸೊ ಬೇಸಿಕ್ ಇನ್ಫಾರ್ಮೇಷನ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸಬ್ರಿದ್ದೀರಾ, ಸೊ ಇದು ಸೊ ಇದೆಲ್ಲ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಮಾರ್ಕೆಟು ಹೀಗೆ ಮೇಲ್ಗಡೆ ಹೋಗ್ತಾ 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 ಒಂದ್ಸಲ ಏನಾಗುತ್ತೆ, ಮಾರ್ಕೆಟು ಅಪ್ ಟ್ರೆಂಡ್ನ ಮುಗಿಸಿ ಮತ್ತೆ ಡೌನ್ ಟ್ರೆಂಡಕ್ಕೆ ಬರುತ್ತೆ. ಅದು ಹೇಗಾಗುತ್ತೆ ಅಂತ ಹೇಳ್ತೀನಿ. ಸೊ ತುಂಬ ಜನ ಹೊಸಬ್ರು ಇರ್ತೀರಾ, ಯಾರಿಗೆಲ್ಲ ಗೊತ್ತಿರಲ್ಲ, ಮುಂದೆ ನಾವು ಇಂಡಿಕೇಟರ್ ಹಾಕಿ ಕಲಿಯೋಣ. ಸೊ ಇವಾಗ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ, ಮತ್ತೆ ಮಾರ್ಕೆಟು ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಮಾರ್ಕೆಟ್ ಏನು ಮಾಡುತ್ತೆ, ಮತ್ತೆ ಕೆಳಗಡೆ ಬಂದು ಮಾರ್ಕೆಟು ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಹೀಗೆ ಮಾಡ್ತಾ ಮಾಡ್ತಾ ಏನು ಮಾಡುತ್ತೆ, ಮಾರ್ಕೆಟು ಒಂದ್ಸಲ ಈ ಲೋನ ಮಾರ್ಕೆಟು ಬ್ರೇಕ್ ಮಾಡಿಬಿಡುತ್ತೆ. ಸೊ ನಮ್ಮದು ಅವಾಗ ಇದು ನಮ್ಮದು BOS ಆಗುತ್ತೆ, ಇದು ನಮ್ಮದು BOS ಆಗುತ್ತೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಸೊ ನಾವು ಇಲ್ಲಿ ಇದಕ್ಕೆ ಇದು ಮೇನ್ ಸ್ವಿಂಗ್ ಏನು ಬ್ರೇಕ್ ಮಾಡುತ್ತೋ ಆವಾಗ ನಮ್ಮದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಾವು ಏನಂತ ಕರಿತೀವಿ ಅಂದರೆ ಚೋಚ್ ಅಂತ ಕರಿತೀವಿ. ಚೋಕ್ ಅಥವಾ ಚೋಚ್, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಮೇನ್ ಸ್ವಿಂಗ್ ಏನು ಬ್ರೇಕ್ ಆಗುತ್ತೋ ಅವಾಗ ನಮ್ಮದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರುತ್ತೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ನಮ್ಮದು ಅವಾಗ ಡೌನ್ ಟ್ರೆಂಡ್ ಮಾರ್ಕೆಟು ಹೋಗುತ್ತೆ ಅಂತ ಅರ್ಥ. ಡೌನ್ ಹೋಗೋದಕ್ಕೆ ಮಾರ್ಕೆಟು ಇಷ್ಟಪಡ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ. ಸೊ ಇದು ನಮ್ಮದು BOS ಆಗುತ್ತೆ. ಸೊ ಈ ಥರ ಮಾರ್ಕೆಟು, ಇದು ಜಸ್ಟ್ ನಾನು ಡಿಸೈನ್ ತೋರಿಸಿದ್ದೀನಿ, ಬಟ್ ಬಹಳ ಕನ್ಫ್ಯೂಷನ್ ಆಗಿರುತ್ತೆ.
ಮಾರ್ಕೆಟ್ ನೋಡಿದ್ರೆ ಇದು ಸಿಂಪಲ್ ಒಂದು ಏನು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಒಂದು ಸಿಂಪಲ್ ಡಿಸೈನ್ ಹಾಕಿ ತೋರಿಸಿದ್ದೀನಿ. ಇದು ಚೇಂಜ್ ಆಫ್ ಕ್ಯಾರೆಕ್ಟರು ಮಾರ್ಕೆಟು, ಆಮೇಲೆ ಮೇಲ್ಗಡೆ ಹೋಯ್ತು ಸಪ್ಲೈ ಝೋನ್ಗೆ ಹೋಗಿ ಮತ್ತೆ ಮಾರ್ಕೆಟು ಕೆಳಗಡೆ ಬಂದು ಇಲ್ಲೋನ ಬ್ರೇಕ್ ಮಾಡಿ ಮತ್ತೆ ಕೆಳಗಡೆ ಮಾರ್ಕೆಟು ಹೋಗುತ್ತೆ. ಸೊ ಈ ಥರ ಒಂದು ಸಿಂಪಲ್ ಡಿಸೈನ್ ನಾನು ತೋರಿಸಿದ್ದೀನಿ. ಸೊ ಮಾರ್ಕೆಟು ಇದೇ ಥರ ವರ್ಕ್ ಆಗುತ್ತೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್. ಇದು ವೆರಿ ಬೇಸಿಕ್ ಕಾನ್ಸೆಪ್ಟು. ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ ಇದು ತುಂಬ ಬೇಸಿಕ್ಕು. ಫಸ್ಟು ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್. ಸೊ ಗೊತ್ತಾಯ್ತಲ್ಲ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದು BOS ಅಂದರೆ, ಚೋಚ್ ಅಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ ಇನ್ನು ನಾವು ಮಾರ್ಕೆಟಲ್ಲಿ ಹೋಗಿ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ ನಾನು ಹೇಳಿದ್ದು. ಸೊ 1 ಅವರಲ್ಲಿ ತೋರಿಸ್ತೀನಿ. ಸೊ 1 ಅವರಲ್ಲಿ ನೋಡಿ ಫಸ್ಟ್ ಮಾರ್ಕೆಟು. ಸೊ ಇಲ್ಲಿಂದ ರೀಸೆಂಟ್ ನೋಡಬೇಕಾದ್ರೆ ಮಾರ್ಕೆಟು ಈ ಹೈಯಿಂದ ಈ ಹೈ ಬ್ರೇಕ್ ಮಾಡ್ತು, ಮತ್ತು ರಿಟ್ರೇಸ್ ಆಯಿತು, ಮತ್ತು ಕೆಳಗಡೆ ಬಂತು, ಮತ್ತು ಇಲ್ಲೊಂದು ಹೈ ಮಾಡ್ತು ಮಾರ್ಕೆಟು, ಕೆಳಗಡೆ ಬಂದು ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಯಿತು, ಇಲ್ಲಿಂದ ಈ ಹೈ ಬ್ರೇಕ್ ಮಾಡ್ತು. ಸೊ ಮತ್ತೆ ಮಾರ್ಕೆಟು ರಿಟ್ರೇಸ್ ಝೋನ್ಗೆ ಹೋಯಿತು, ಮತ್ತು ಮಾರ್ಕೆಟು ಇಲ್ಲೊಂದು ಹೊಸ ಹೈ ಮಾಡ್ಕೊಳ್ತು, ಇಲ್ಲಿಂದ ಮತ್ತೆ ಮಾರ್ಕೆಟ್ ಏನು ಮಾಡ್ತು, ಇದನ್ನು ಬ್ರೇಕ್ ಮಾಡ್ತು. ಸೊ ಮತ್ತೆ ಮಾರ್ಕೆಟ್ ಇವಾಗ ರೀಸೆಂಟ್ ಕೆಳಗಡೆ ರಿಟ್ರೇಸ್ ಆಗ್ತಾ ಇದೆ, ಮತ್ತೆ ಮಾರ್ಕೆಟ್ ಏನು ಮಾಡುತ್ತೆ, ಮತ್ತೆ ಇಲ್ಲಿಂದ ಮೇಲ್ಗಡೆ ಹೋಗಿ ಒಂದು ಹೊಸ ಹೈ ಮಾಡ್ಕೊಳ್ಳುತ್ತೆ. ಆವಾಗ ಮತ್ತೆ ಇದು ಬ್ರೇಕ್ ಆಗುತ್ತೆ. ಸೊ ಇದು ನಾವು ಏನಂತ ಕರಿತೀವಿ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಯಾಕೆಂದರೆ ಮಾರ್ಕೆಟು ಹೊಸ ಹೈ ಮಾಡ್ತಾ ಮೇಲೆ ಹೋಗ್ತಾ ಇದೆ. ಇದರ ಅರ್ಥ ಏನು, ಮಾರ್ಕೆಟು ಅಪ್ ಟ್ರೆಂಡಲ್ಲಿ ಇದೆ ಅಂತ ಅರ್ಥ. ಸೊ ಇದು 1 ಅವರಲ್ಲಿ ಆಯಿತು. ಸೊ 4 ಅವರಲ್ಲೂ ನೀವು ನೋಡ್ಬೋದು. ಸೊ 4 ಅವರಲ್ಲಿ ಕೂಡ ಮಾರ್ಕೆಟು ಈ ಹೈನ ಬ್ರೇಕ್ ಮಾಡಿ ಮಾರ್ಕೆಟು ಮತ್ತೆ ಹೊಸ ಹೈ ಮಾಡ್ತು. ಇಲ್ಲಿ ಮಾಡಿದೆ ಬಟ್ ಇನ್ನೂ ಬ್ರೇಕ್ ಮಾಡಿಲ್ಲ. ಸೊ ಇಲ್ಲಿಂದ ಮಾರ್ಕೆಟು ರಿಟ್ರೇಸ್ ಆಯಿತು, ಮತ್ತು ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ. ಸೊ ಯಾವಾಗ ಈ ಹೈ ಬ್ರೇಕ್ ಆಗುತ್ತೋ ಹಿಂಗೆ, ಆವಾಗ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ. ಇದು ನಮ್ಮದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿತ್ತು. ಸೊ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಇವಾಗ ಇಂಡಿಕೇಟರ್ ಹಾಕೋಣ. ಇಂಡಿಕೇಟರ್ಸ್ ಅಲ್ಲಿ ಹೋಗಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಲಕ್ಸ್ ಅಲ್ಗೋ ಅಂತ ಹಾಕೊಳ್ಳಿ. ಇಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಂತ ಟೈಪ್ ಮಾಡಿ. ಇಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಲಕ್ಸ್ ಅಲ್ಗೋ ಅಂತ ಬರುತ್ತೆ. 37,996 ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಅದನ್ನು ನೀವು ಫೇವ್ರೇಟ್ ಮಾಡ್ಕೊಳ್ಳಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೂ ಇಲ್ಲೇ ಇಂಡಿಕೇಟರ್ ಅದಾಗೆ ತೋರಿಸುತ್ತೆ, ಪ್ರತಿಯೊಂದನ್ನು ಅದು ತೋರಿಸುತ್ತೆ ಎಲ್ಲಿ BOS ಆಗಿದೆ. ಸೊ ನೋಡಿ ನಾನು ಡ್ರಾ ಮಾಡಿದ್ದೆ. ಸೊ ಇದು ಮಾರ್ಕೆಟ್ ಫಸ್ಟು ಇಲ್ಲಿ ಹೈ ಮಾಡ್ತು 4 ಅವರಲ್ಲಿ, ಇಲ್ಲಿಂದ ಈ ಹೈ ಬ್ರೇಕ್ ಮಾಡ್ತು, ಆಮೇಲೆ ಕೆಳಗಡೆ ಬಂದು ಮತ್ತೆ ಈ ಹೈ ಬ್ರೇಕ್ ಮಾಡ್ತು. ಸೊ ಆಟೋಮೆಟಿಕ್ ಆಗಿ ಅದು ತೋರಿಸುತ್ತೆ, 1 ಅವರಲ್ಲಿ ತೋರಿಸುತ್ತೆ ನೋಡಿ. ಇದು BOS ಬ್ರೇಕ್ ಆಫ್ ಸ್ಟ್ರಕ್ಚರ್ ತೋರಿಸುತ್ತೆ. ಸೊ ಇದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಂಡಿಕೇಟರ್. ಸೊ ಇಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಮಾರ್ಕೆಟು
ಸೊ 15 ಮಿನಿಟ್ಸ್ ಅಲ್ಲಿ ಹೋಗಿ ನೋಡೋಣ 15 ಮಿನಿಟ್ಸ್ ಅಲ್ಲಿ ಏನು ಮಾರ್ಕೆಟ್ ಮಾಡ್ತಾ ಇದೆ ಅಂತ. ಸೊ 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಇಲ್ಲಿಂದ ಹೈ ಮಾಡ್ತು, ಆಮೇಲೆ ಈ ಹೈ ಮಾಡ್ತು, ಇಲ್ಲಿಂದ ಈ ಹೈ ಬ್ರೇಕ್ ಮಾಡ್ತು. ಸೊ ಇದು ಕನ್ಸಿಡರ್ ಮಾಡಿದೆ. ಸೊ ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ ಹೈ ಬ್ರೇಕ್ ಮಾಡಿ ಮಾರ್ಕೆಟು ಇಲ್ಲಿ ಒಂದು ಆರ್ಡರ್ ಬ್ಲಾಕ್ನ ಹಾಗೆ ಬಿಟ್ಟು ಹೋಗಿತ್ತು. ಮತ್ತೆ ಅದನ್ನು ಮಿಟಿಗೇಟ್ ಮಾಡೋಕ್ಕೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಇಲ್ಲಿ ಮೇಲ್ಗಡೆಯಿಂದ ಮಾರ್ಕೆಟು ಇದನ್ನು ಮಿಟಿಗೇಟ್ ಮಾಡಿ ಮತ್ತೆ ಇಲ್ಲಿ ಹೈ ಮಾಡಿತ್ತು, ಇದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಸೊ 5 ಮಿನಿಟ್ಸ್ ಕೂಡ ನೀವು ನೋಡಬಹುದು. ಸೊ 5 ಮಿನಿಟ್ಸ್ ಅಲ್ಲಿ ಫಸ್ಟ್ ನಾನು ಏನು ಹೇಳಿದ್ದೆ ಆವಾಗ ನಿಮಗೆ, ಸೊ ಆವಾಗ ಬೇಸಿಕ್ ಫಸ್ಟ್ ಮಾರ್ಕೆಟು ಇಲ್ಲಿ ಡೌನ್ ಟ್ರೆಂಡ್ ಇತ್ತು, BOS ಆಯಿತು. ಸೊ ಮಾರ್ಕೆಟು ಚೇಂಜ್ ಆದಾಗ ಚೇಂಜ್ ಆಫ್ ಕ್ಯಾರೆಕ್ಟರ್, ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಇಷ್ಟಪಡ್ತಾ ಇದೆ, ಅದಕ್ಕೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಇಲ್ಲಿಂದ ಮಾರ್ಕೆಟು ಮತ್ತೆ BOS ಹೈನ ಬ್ರೇಕ್ ಮಾಡಿ ಹೊಸ ಹೈ ಮಾಡ್ತು, BOS ಬ್ರೇಕ್ ಆಫ್ ಸ್ಟ್ರಕ್ಚರ್. ಮತ್ತು ಮಾರ್ಕೆಟು ಮೇಲ್ಗಡೆ ಹೋಗಿ ಮಾರ್ಕೆಟ್ಗೆ ಮೇಲ್ಗಡೆ ಸೆಲ್ಲರ್ಸ್ ಜಾಸ್ತಿ ಇದ್ದರು ಕಾರಣ ಮಾರ್ಕೆಟು ಕೆಳಗಡೆ ಹೋಗೋಕ್ಕೆ ಇಲ್ಲಿಂದ ಇಷ್ಟಪಡ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿಂದ ಮಾರ್ಕೆಟ್ ರೀಟ್ರೇಸ್ ಆಯಿತು, ಮತ್ತು ಮಾರ್ಕೆಟು BOS ಮಾಡ್ತಾ 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 ಮಾರ್ಕೆಟ್ ಏನು ಮಾಡ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಸೊ ಇದು BOS ನೋಡ್ತಾ ಇರಬಹುದು, ಬ್ರೇಕ್ ಆಫ್ ಸ್ಟ್ರಕ್ಚರ್. ಸೊ 5 ಮಿನಿಟ್ಸ್ ಅಲ್ಲಿ ಕೂಡ ಪ್ರತಿ ಟೈಮ್ ಫ್ರೇಮಲ್ಲಿ ಇದು ವರ್ಕ್ ಆಗುತ್ತೆ. 1 ಮಿನಿಟ್, 3 ಮಿನಿಟ್, 5 ಮಿನಿಟ್, 15, 30, 1 ಅವರ್, 4 ಅವರ್, ಡೇ ಟೈಮ್ ಫ್ರೇಮ್, ವೀಕ್ಲಿ ಮತ್ತು 1 ಮಂತಲ್ಲಿ ಪ್ರತಿ ಟೈಮ್ ಫ್ರೇಮಲ್ಲೂ ಇದು ವರ್ಕ್ ಆಗುತ್ತೆ. ಸೊ ಯಾವ ಟೈಮ್ ಫ್ರೇಮ್ ಅಲ್ಲಿ ನೀವು ಇಷ್ಟಪಡ್ತೀರಾ ಆ ಟೈಮ್ ಫ್ರೇಮಲ್ಲಿ ನೀವು ಟ್ರೇಡ್ ಮಾಡಬಹುದು. ಸೊ ಜಸ್ಟ್ ಇದನ್ನು ನೀವು ಹಾಕೊಳ್ಳಿ. ಸೊ ಇದನ್ನು ಅಬ್ಸರ್ವ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು, ಸೊ ರೀಸೆಂಟ್ ನಾವು ಡೇಟಾ ನೋಡೋದಾದರೆ ಇದೆ ಫಾಲ್ ಆಗ್ತದೆ. ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕೆಟ್ ಕೊಟ್ಟಿದೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕೆಟ್ ಕೊಟ್ಟಾಗ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ಆರ್ಡರ್ ಬ್ಲಾಕ್ ಮತ್ತು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಮಾರ್ಕೆಟು ಅದ್ರ ಒಳಗಡೆ ಹೋಗಿ ಮತ್ತೆ ಫಾಲ್ ಆಯಿತು. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ತಿಳ್ಕೊಂಬಿಡ್ಬೇಕು ಮಾರ್ಕೆಟು ಕೆಳಗಡೆನೆ ಹೋಗುತ್ತೆ ಅಂತ. ಸೊ ಇಲ್ಲಿ ನಮ್ಮದು ಇದು ಆರ್ಡರ್ ಬ್ಲಾಕ್ ಆಗಿರುತ್ತೆ, ಇದು ನಮ್ಮದು ಆರ್ಡರ್ ಬ್ಲಾಕು ಹಸಿರು ಕ್ಯಾಂಡಲ್ಲು. ಬಟ್ ಮಾರ್ಕೆಟ್ ಏನು ಮಾಡಿದೆ, ಸೆಲ್ಲರ್ಸು ಹೆವಿ ಇರೋದ್ರಿಂದ ಮಾರ್ಕೆಟ್ ಏನು ಮಾಡಿದೆ, ಡೈರೆಕ್ಟಾಗಿ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಮಾರ್ಕೆಟು ಡೈರೆಕ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ಗೂ ಹೊತ್ತಿಲ್ಲ. ಸೊ ಡೈರೆಕ್ಟಾಗಿ ಮಾರ್ಕೆಟು ಇಲ್ಲಿದ ಗ್ಯಾಪ್ ಅಪ್ ಮಾಡಿ ಮತ್ತೆ ಡೌನ್ ಫಾಲ್ ಆಗಿದ್ದಾನೆ. ಸೊ ಸೆಲ್ಲರ್ಸು ಜಾಸ್ತಿ ಇರೋದ್ರಿಂದ ಮಾರ್ಕೆಟು ಇಲ್ಲಿ ಇನ್ನೂ ಅನ್ಮಿಟಿಗೇಟೆಡ್ ನಮ್ಮದು ಆರ್ಡರ್ ಬ್ಲಾಕ್ ಮತ್ತು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ ಇನ್ನು ಇಲ್ಲಿ ಬರಬೇಕು ಮಾರ್ಕೆಟು. ಇಲ್ಲಿ ಬಂದಾಗ ಮತ್ತೆ ಮಾರ್ಕೆಟು ಒಂದು ಕೆಳಗಡೆ ಮೂಮೆಂಟ್ ಕೊಡ್ತಾನೆ. ಇದು ಅನ್ಮಿಟಿಗೇಟೆಡ್ ಝೋನ್ ಇದೆ, ಆರ್ಡರ್ ಬ್ಲಾಕಿಂದ ಫೇರ್ ವ್ಯಾಲ್ಯೂ ಗ್ಯಾಪ್ವರೆಗೂ ಅನ್ಮಿಟಿಗೇಟೆಡ್ ಇದೆ. ಸೊ ಈ ಝೋನಲ್ಲಿ ಮಾರ್ಕೆಟ್ ಯಾವಾಗ ಬರುತ್ತೋ ಇಲ್ಲಿಂದ ಇವಾಗ ಸದ್ಯಕ್ಕೆ ಮಾರ್ಕೆಟ್ ಇಲ್ಲಿದೆ, ಮತ್ತು ಯಾವಾಗ ಈ ಝೋನಿಗೆ ಬರುತ್ತೋ ಮಾರ್ಕೆಟು ಮತ್ತೆ ಆವಾಗ ಕೆಳಗಡೆ ಹೋಗೋ ಚಾನ್ಸಸ್ಸು ಇರುತ್ತೆ. ಸೊ ಇದು ಹಾಗೆ ಮಾರ್ಕೆಟು ಹಾಗೆ ಬಿಟ್ಟು ಹೋಗಿದ್ದಾನೆ. ಸೊ ನೆಕ್ಸ್ಟು ಇದೇನು
ರೆಡ್ ಕಲರ್ ಲೈನ್ ಡಾಟೆಡ್ ಇದೆ, ಇದು ಇಂಟರ್ನಲ್ ಚೇಂಜ್ ಆಫ್ ಕ್ಯಾರೆಕ್ಟರ್. ಇಂಟರ್ನಲ್ ಇನ್ಸೈಡ್ ಆಗುತ್ತೆ, ಇದು ಮೇನ್ ಚೋಚ್ ಇನ್ಸೈಡ್ ಆಗುತ್ತೆ. ಸೊ ಇದು ಮೇನ್ ಏನು ಸ್ವಿಂಗ್ಸ್ ಇದೆ, ಮೇನ್ ಸ್ವಿಂಗ್ನ ಬ್ರೇಕ್ ಮಾಡಿದಾಗ ಈ ಥರ ಲೈನ್ ಬೀಳುತ್ತೆ, ಸಾಲಿಡ್ ಲೈನು. ಸೊ ಮೇನ್ ಸ್ವಿಂಗ್ಸ್ ಬ್ರೇಕ್ ಆದಾಗ ಮಾತ್ರ ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಬೀಳುತ್ತೆ, ಇಲ್ಲಾಂದರೆ ಇನ್ಸೈಡ್ BOS, ಇಂಟರ್ನಲ್ BOS, ಇಂಟರ್ನಲ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮಾರ್ಕೆಟು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ನೀವು ನೋಡ್ತಾ ಇರ್ಬೋದು, ಮೇನ್ ಸ್ವಿಂಗ್ ಬ್ರೇಕ್ ಮಾಡಿ ಮಾರ್ಕೆಟು ಕೆಳಗಡೆ ಹೋಗಿದೆ. ಸೊ ಮೇನ್ ಸ್ವಿಂಗ್ ಬ್ರೇಕ್ ಮಾಡಿದಾಗ ಮಾರ್ಕೆಟು ಯಾರೆಲ್ಲ ಇಲ್ಲಿ ಈ ಬ್ರೇಕ್ ಮಾಡಿದಾಗ ಯಾರೆಲ್ಲ ಇಲ್ಲಿ ಟ್ರೇಡ್ ತೊಗೊಂಡಿರ್ತೀರೋ ಆರ್ಡರ್ ಫ್ಲೋ ಅಲ್ಲಿ, ಸಪೋರ್ಟು ರೆಸಿಸ್ಟೆನ್ಸ್ ಬೇಸ್ಡ್ ಯಾರು ಟ್ರೇಡ್ ಮಾಡ್ತಿರ್ತಾರೋ ಈ ಥರ ಡ್ರಾ ಮಾಡಿಕೊಂಡು ಈ ಸಪೋರ್ಟ್ ಬ್ರೇಕ್ ಆದರೆ ಮಾರ್ಕೆಟು ಇಲ್ಲಿಂದ ತುಂಬ ಜನ ಟ್ರೇಡ್ ತೊಗೊಳ್ತಾರೆ. ಯಾರೆಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಬೇಸ್ಡ್ ಟ್ರೇಡ್ ಮಾಡ್ತಾರೆ, ಈ ಸಪೋರ್ಟ್ ಬ್ರೇಕ್ ಆಯಿತು ಅಂತ ಟ್ರೇಡ್ ತೊಗೊತಾರೆ, ಅವರಿಗೆ ಟ್ರೇಡ್ ಸಿಕ್ಕಿರುತ್ತೆ. ಬಟ್ ಸ್ಮಾರ್ಟ್ ಮನಿಯಲ್ಲಿ ಯಾವ ಥರ ಇರುತ್ತೆ ಅಂದರೆ, BOS ಆದಮೇಲೆ ನಾವು ವೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದು ಎಷ್ಟಾದರೂ ಕೆಳಗಡೆ ಹೋಗಲಿ, ಎಷ್ಟಾದರೂ ಕೆಳಗಡೆ ಹೋದರೂ ನಾವು ವೇಟ್ ಮಾಡಬೇಕು. ಮಾರ್ಕೆಟು ಮತ್ತು ಆ BOSಗೆ ಆರ್ಡರ್ ಬ್ಲಾಕ್ ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಮಿಟಿಗೇಟ್ ಮಾಡೋಕ್ಕೆ ಬಂದೇ ಬರುತ್ತೆ. ಸೊ ಅಲ್ಲಿಂದ ಮಾರ್ಕೆಟ್ ಎಷ್ಟು ಹೋಗಿತ್ತೋ ಅಲ್ಲಿವರೆಗೂ ನಮಗೆ ಟ್ರೇಡ್ ಸಿಕ್ಕೇ ಸಿಗುತ್ತೆ. ಸೊ ಸಪೋಸ್ ನೋಡಿ, ಇವಾಗ BOS ಆಗಿದೆ. ಸೊ ಮಾರ್ಕೆಟು ಎಲ್ಲಿವರೆಗೂ ಹೋಗಿದೆ ಅಂದರೆ, ಮಾರ್ಕೆಟು ನಮ್ಮದು ಲೇಟೆಸ್ಟ್ ಲೋ ಮಾರ್ಕೆಟು ಇದು ಮಾಡಿದೆ ಅಂತ ಇಟ್ಕೊಳ್ಳೋಣ. ಲೇಟೆಸ್ಟ್ ಲೋ ಈ ಲೈನ್ ಮಾಡಿದೆ, ಇದೇ ಲೇಟೆಸ್ಟ್ ಇದು ಮಾರ್ಕೆಟ್ ಇಲ್ಲಿಂದ ಬಂದಿರೋದು, ಇದೇ ಲೋ. ಸೊ ಮಾರ್ಕೆಟು ಸಡನ್ನಾಗಿ ಬಯರ್ಸ್ ಬಂದರು, ಮಾರ್ಕೆಟು ಈ ಮೇನ್ BOS ಏನಾಗಿತ್ತಲ್ಲ, ಸೊ ಇಲ್ಲಿ ಒಂದು ಅನ್ಮಿಟಿಗೇಟೆಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು, ಇಂಬ್ಯಾಲೆನ್ಸ್ ಝೋನ್ ಅಂತ ಕರಿತೀವಿ. ಈ ಇಂಬ್ಯಾಲೆನ್ಸ್ ಝೋನ್ನ ಫಿಲ್ ಮಾಡೋಕ್ಕೆ ಮಾರ್ಕೆಟ್ ಬಂತು. ಸೊ ಇಂಬ್ಯಾಲೆನ್ಸ್ ಝೋನ್ನ ಫಿಲ್ ಮಾಡ್ತು, ಪ್ಲಸ್ ಏನು ಇಲ್ಲಿ ನಮ್ಮದು ಆರ್ಡರ್ ಬ್ಲಾಕ್ ಕೂಡ ಇತ್ತು. ಇದು ನಮ್ಮದು ಆರ್ಡರ್ ಬ್ಲಾಕ್ ಆಗಿರುತ್ತೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಪ್ಲಸ್ ಆರ್ಡರ್ ಬ್ಲಾಕ್ನ ಮಾರ್ಕೆಟು ಟಚ್ ಮಾಡಿ, ಮಾರ್ಕೆಟ್ ಏನು ಮಾಡ್ತು, ಇಂಬ್ಯಾಲೆನ್ಸ್ನ ಫಿಲ್ ಮಾಡಿ ಆರ್ಡರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು ನಮ್ಮ ಟಾರ್ಗೆಟ್ನ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದನ್ನು ಹಿಟ್ ಮಾಡ್ತು. ಸೊ ನೋಡಿ, ವೇಟ್ ಮಾಡಿದ್ದಕ್ಕೆ ಮಾರ್ಕೆಟು ಇಲ್ಲಿ ಹೋಗಿ ಮತ್ತೆ ಇಲ್ಲಿವರೆಗೂ ನಮಗೆ ಟ್ರೇಡ್ ಕೊಡ್ತು. ಸೊ ಇದೇ ಥರ ಟ್ರೇಡು ಮಾರ್ಕೆಟು ಕೊಡ್ತಾ ಇರುತ್ತೆ. ಮತ್ತೊಂದು ಎಕ್ಸಾಂಪಲ್ ತೋರಿಸ್ತೀನಿ 5 ಮಿನಿಟ್ಸಲ್ಲಿ. ಸೊ ಮಾರ್ಕೆಟು ಕೆಳಗಡೆ ಬಂತು, ಕೆಳಗಡೆ ಬಂದ ತಕ್ಷಣ ಮಾರ್ಕೆಟು ಇದು ಮೇನ್ ಸ್ವಿಂಗ್ ಮಾಡ್ತು, ಮತ್ತು ಮಾರ್ಕೆಟ್ ಮೇಲೆ ಹೋಗಿ ಮತ್ತು ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಮೇನ್ ಸ್ವಿಂಗ್ ಬ್ರೇಕ್ ಮಾಡ್ತು, ಮತ್ತು ಕೆಳಗಡೆ ಹೋಯಿತು. ಮತ್ತು ಆವಾಗ ನಾವು ಏನು ಮಾಡಬೇಕು, ಮಾರ್ಕೆಟು ಇಂಬ್ಯಾಲೆನ್ಸ್ ಝೋನ್ ನಾವು ಡ್ರಾ ಮಾಡಿ ಇಟ್ಕೊಂಡಿರಬೇಕು. ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲಿದೆ ಮತ್ತು ಆರ್ಡರ್ ಬ್ಲಾಕ್ ಎಲ್ಲಿದೆ ಅಂತ ನಮ್ಮದು ಮೇನ್ ಆರ್ಡರ್ ಬ್ಲಾಕು ಮತ್ತು ಫೇರ್ ವ್ಯಾಲ್ಯೂ ಗ್ಯಾಪು ಇಲ್ಲಿ ಬರುತ್ತೆ. ಇದು ನಮ್ಮದು ಆರ್ಡರ್ ಬ್ಲಾಕ್ ಆಗಿರುತ್ತೆ, ಇದು ನಮ್ಮದು ಗ್ರೀನ್ ಕಲರ್ದು ಆರ್ಡರ್ ಬ್ಲಾಕು. ಇಲ್ಲಿಂದ ನಮ್ಮದು ಈ ಕ್ಯಾಂಡಲಿಂದ ಈ ಕ್ಯಾಂಡಲ್ವರೆಗೂ ನಮ್ಮದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರುತ್ತೆ, ಇಂಬ್ಯಾಲೆನ್ಸ್ ಝೋನು. ಮಾರ್ಕೆಟು ಮತ್ತು ಅಲ್ಲಿಂದ ಏನು ಇಲ್ಲಿ ಲೋ ಮಾಡಿತ್ತು ನಮ್ಮದು, ಅಲ್ಲಿಂದ ಇಲ್ಲಿವರೆಗೂ ನಮಗೆ ಟಾರ್ಗೆಟ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಮಾರ್ಕೆಟು ಮತ್ತು ಇಲ್ಲಿವರೆಗೂ ಬಂದಿದೆ. ಸೊ ಇದು ಈ ಥರ ಮಾರ್ಕೆಟು ಮಾಡ್ತಾ 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 ಮಾರ್ಕೆಟು ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಇಲ್ಲಿ BOS ಆಗಿದೆ. ಇಲ್ಲಿ ಅಪ್ ಟ್ರೆಂಡ್ ನೋಡೋದಾದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಪ್ ಟ್ರೆಂಡ್ ಎಲ್ಲ ಆಗಿದೆ. ಮಾರ್ಕೆಟು ಫಸ್ಟ್ ಮೇಲ್ಗಡೆ ಹೋಯಿತು. ಸೊ ಇಲ್ಲಿ ಸಡನ್ನಾಗಿ ಟ್ರೇಡ್ ತಗೊಳ್ಳಂಗಿಲ್ಲ,
ವೇಟ್ ಮಾಡಬೇಕು, ಮತ್ತೆ ಮಾರ್ಕೆಟು ವಾಪಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿಂದ ಮಾರ್ಕೆಟು ಸ್ನೇಹಿತರೆ ಇದ್ರ ಒಳಗಡೆ ಯಾವುದೂ ಇಂಬ್ಯಾಲೆನ್ಸ್ ಝೋನ್ ಇಲ್ಲ. ಸೊ ನಮ್ಮದು ಇಂಬ್ಯಾಲೆನ್ಸ್ ಝೋನ್ ಎಲ್ಲಿ ಇದೆ ಅಂದರೆ ಫೇರ್ ವ್ಯಾಲ್ಯೂ ಗ್ಯಾಪು. ಸೊ ಇದು ನಮ್ಮದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದು ಅಪ್ ಟ್ರೆಂಡ್ ಹೇಳ್ತಾ ಇದ್ದೀನಿ. ಇವಾಗ ಮಾರ್ಕೆಟು ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂದು ಎಷ್ಟು ದೊಡ್ಡ ಮೂವ್ ಕೊಟ್ಟಿದೆ ನೋಡಿ. ಸೊ ಮತ್ತೆ ಅಪ್ ಟ್ರೆಂಡ್ದು ಬೇರೆ ನೋಡೋಣ. ಸೊ ಜನರಿಗೆ ಗೊತ್ತಾಗಬೇಕು, ತುಂಬ ಜನರಿಗೆ ಸ್ಮಾರ್ಟ್ ಮನಿ ಕಲೀರಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಸೊ ತುಂಬ ದುಡ್ಡು ಕೊಟ್ಟು ಕಲಿಯೋಕ್ಕೆ ಹೋಗ್ತಾರೆ. ಸೊ ಏನೇ ಡೌಟ್ ಇದ್ದರೂ ಕ್ವಶನ್ಸ್ ಕೇಳಿ ಹೇಳ್ತೀನಿ. ತುಂಬ ಜನ ಸಿಕ್ಕಾಪಟ್ಟೆ ಬಡವರು ಇರ್ತಾರೆ, ದುಡ್ಡು ಇರಲ್ಲ, ಅವರಿಗೆ ಕಲಿಯೋಕ್ಕಾಗ್ತಿರಲ್ಲ. ಅಂಥವರು ಇದನ್ನು ನನ್ನ ವಿಡಿಯೋಸ್ನ ನೋಡಿ ಕಲೀರಿ. ಸೊ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಕಲಿಯೋದೇನು ಅವಶ್ಯಕತೆ ಇಲ್ಲ ಇದು. ಸೊ ಇಲ್ಲಿ ಮೇನ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು. ಇಲ್ಲಿಂದ ಮಾರ್ಕೆಟು ಏನಾಯಿತು, ಮೇನ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ಮಾರ್ಕೆಟ್ ಮತ್ತೆ ಇಂಬ್ಯಾಲೆನ್ಸ್ ಝೋನ್ಗೆ ಬಂತು. ನೋಡ್ತಾ ಇರ್ಬೋದು ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಮೇಜರ್ BOS ಮಾಡ್ತು. ಮತ್ತೆ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿಂದ ಮೇಜರ್ BOS ಆದಾಗ ಮಾರ್ಕೆಟು ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂತು. ಇಲ್ಲಿಂದ ಮಾರ್ಕೆಟು ಮತ್ತೆ ಒಂದು ಅಪ್ ಮೂವ್ ಕೊಟ್ಟಿದೆ. ಇದೇ ಥರ ಆಗ್ತಾ ಇರುತ್ತೆ. ಸೊ ತುಂಬ ಜನಕ್ಕೆ ಹೊಸೊಬ್ಬರಿಗೆ ಇದೇನು ಗೊತ್ತಿರಲ್ಲ. ಈ ವಿಡಿಯೋ ಶೇರ್ ಮಾಡಿ, ಕರ್ನಾಟಕದಾದ್ಯಂತ ಜನ ನೋಡಲಿ ಇದನ್ನು ವಿಡಿಯೋ. ಸೊ ಸುಮ್ಮನೆ ದುಡ್ಡು ಕೊಟ್ಟು ಎಲ್ಲ ಕಲಿಯೋದು. ಸೊ ಮೇಜರ್ ಇದು ಇಂಡಿಕೇಟರ್ ಇದೆ, ನಿಮ್ಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಏನೇ ಡೌಟ್ ಇದ್ದರೂ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಸೊ ಸ್ಟ್ರಾಟಜಿ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇದು. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇದು ನಿಮ್ಗೆ ಗೊತ್ತಾಯ್ತಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇದ್ರ ಒಳಗಡೆ ಯಾವ ಥರ ಎಂಟ್ರಿ ತಗೊಳ್ಳೋದು ಅಂತ ನಾನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಇದನ್ನು ನೀವು ಹಾಕ್ಕೊಂಡು ಇಂಡಿಕೇಟರ್ ಅಪ್ಲೈ ಮಾಡಿಕೊಂಡು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಯಾವ ಥರ ವರ್ಕ್ ಆಗುತ್ತೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ತಾ ಇರಿ ಇದನ್ನು ಯಾವ ಥರ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಇದ್ದರೆ ನೀವು ಇದನ್ನು ಫೇವ್ರೇಟ್ ಆಗಿ ಇಟ್ಕೊಂಡು ಟ್ರೇಡ್ ಮಾಡಿ, ಇಲ್ಲ ನಿಮ್ಮದು ಬೇರೆ ಸೆಟಪ್ ಇದ್ದರೆ ಅದ್ರ ಮೇಲೇ ಟ್ರೇಡ್ ಮಾಡಿ. ಸೊ ಥ್ಯಾಂಕ್ ಯು.